ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028ಕ್ಕೆ ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನಗಳಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಡ್ತೋತ ಹೇಳ್ಯಾರ. ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028ಕ್ಕೆ ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನಗಳಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಡ್ತೋತ ಹೇಳ್ಯಾರ. ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028ಕ್ಕೆ ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನಗಳಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಡ್ತೋತ ಹೇಳ್ಯಾರ. ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028ಕ್ಕೆ ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನಗಳಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಡ್ತೋತ ಹೇಳ್ಯಾರ. ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028ಕ್ಕೆ ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ
ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವರೇ 2028 ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನದಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಮಾಡ್ತೋತ್ ಹೇಳ್ಯಾರ, ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ BJP ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028 ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ. ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವರೇ 2028 ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನದಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಮಾಡ್ತೋತ್ ಹೇಳ್ಯಾರ, ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಒಂದು ಕಡೆ BJP ರಾಜ್ಯಾಧ್ಯಕ್ಷ ಗಾದಿಗೆ ಕುಸ್ತಿ ನಡೀತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಅಧಿಕಾರದ ಗಾದಿಗೆ ಅಂದರೆ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ 2028 ಕುಸ್ತಿ ಶುರುವಾಗಿದೆ. ಇವರು ಲಖನ್ ಜಾರಕಿಹೊಳಿ ಅಂತ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ MLC ಇವರು ಹೇಳ್ತಾರೆ ನಮ್ಮಣ್ಣ. ಈಗ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿ. ಆಮೇಲೆ ನಮ್ಮಣ್ಣ ಯಾರು ಸತೀಶ್ ಜಾರಕಿಹೊಳಿ, ಬಳಿಕ ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲ, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವರೇ 2028 ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನದಲ್ಲಿ 28 ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಮಾಡ್ತೋತ್ ಹೇಳ್ಯಾರ, ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಸರ್? ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ.